ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ನನಗೆ ಮಗು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ವ್ಲಾಗ್ ಮಾಡೋದಕ್ಕೆ. ಹಾಗೆ ಗುರುವಾರ ಸ್ವಲ್ಪ ಲೇಝಿ ಇತ್ತು, ಅಂದರೆ ತುಂಬ ಬೋರಿಂಗ್ ಡೇ ಇತ್ತು. ಅದಕ್ಕೆ ನಾನು ಒಂದು 12 o'clock ಹಂಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಅಂದರೆ ಶುಕ್ರವಾರ ಟಿಫನ್ಗೆ ದೋಸೆ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ದೋಸೆಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಗ್ಲಾಸಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 2 ಗ್ಲಾಸ್ ಅಕ್ಕಿಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೂ ಅರ್ಧ ಗ್ಲಾಸಷ್ಟು ಉದ್ದಿನ ಕಾಳನ್ನು, ಅಂದರೆ ನಾವು ಲೋಕಲಲ್ಲಿ ಮಾಡ್ಕೋತೀವಲ್ವ ಆ ಥರ ಉದ್ದಿನ ಕಾಳನ್ನು ನಾನು ನೀರು ಹಾಕಿ ಈ ಥರ ಅದನ್ನು ಕೈ ಆಡಿಸಿ ಇಡೋದ್ರಿಂದ ಚೆನ್ನಾಗಿ ನೆಂದೋಗುತ್ತೆ ಬೇಗ. ನಾವು ನೀರನ್ನು ಹಾಕಿ ಹಾಗೆ ಬಿಟ್ಬಿಟ್ರೆ ಅದನ್ನು ಕೈ ಆಡಿಸ್ತೇನೆ ಅದು ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಂಡು ಬೇಗ ನೆನೆಯಲ್ಲ. ಪಾತ್ರೆ ತಳಕ್ಕೆ ಹಾಗೆ ಅಂಟ್ಕೊಂಡು ಕೂತ್ಕೊಂಡು ಬಿಡುತ್ತೆ. ಅದಕ್ಕೆ ನಾವು ಏನಾದರೂ ನೆನೆಸ್ಬೇಕಾದ್ರೆ ಮೊದಲು ನೀರನ್ನು ಹಾಕಿದ್ಮೇಲೆ ಒಂದು ಸರ್ತಿ ಕೈ ಆಡಿಸಿ ನೆನೆಯಕ್ಕೆ ಬಿಡಬೇಕು. ಹಾಗೆ ಮಧ್ಯಾಹ್ನ ಏನೂ ಸಾಂಬಾರು ಮಾಡ್ಕೊಳ್ಳಿಲ್ಲ, ಬೆಳಗಿನ ಬ್ರೇಕ್ಫಾಸ್ಟ್ನೇ ತಿಂದಿದ್ದಾಯಿತು. ಸೊಪ್ಪನ್ನು ಬಿಡಿಸ್ಕೊಂಡು ಸಾಂಬಾರಿಗೆ ಅಂತ ತೊಗೊಂಡಿದ್ದೆ ಬೆಳಗ್ಗೆ, ಅದನ್ನು ಬಿಡಿಸ್ಕೊಂಡು ಈ ಥರ ಇಟ್ಕೊಳ್ತಿದ್ದೀನಿ. ಸೊಪ್ಪು ಕೂಡ ಇವಾಗ ಏನೂ ಜಾಸ್ತಿ ತೊಗೊಂಡಿಲ್ಲ, ಮಳೆ ಇಲ್ಲದೆ ಇರೋದ್ರಿಂದ ಸೊಪ್ಪು ಕೂಡ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಒಂದು 2 ಕಟ್ಟಷ್ಟು ಸೊಪ್ಪನ್ನು ತೊಗೊಂಡು ಕಟ್ ಮಾಡಿ ಇಲ್ಲಿ ತೊಳ್ಕೊಂಡು ನೈಟು ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ಬೇಳೆನ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ತೊಳೆದಿರೋ 2 ಕಪ್ ಸೊಪ್ಪನ್ನು ಪೂರ್ತಿಯಾಗಿ ಹಾಕ್ಕೊಂಡು ಹೆಚ್ಚಿರೋ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೂ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಹಾಕ್ಕೊಂಡು ಇದಕ್ಕೆ ನೀರು, ನಾವು ಇದಕ್ಕೆ ಬೇಕಂದರೆ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆನ, ಅಂದರೆ ಬೇಳೆ ಉಬ್ಬು ಬರಬಾರ್ದು ಅಂತ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬೇಳೆ ಸಾಂಬಾರಿಗೆ ಒಳ್ಳೆ ಕಲರ್ ಕೊಡುತ್ತೆ ಅಂತ ಹಾಕ್ಕೋಬೋದು. ನಾನಿಲ್ಲಿ ನಾರ್ಮಲ್ ಸಾಂಬಾರಾಗಿರೋದ್ರಿಂದ 2 ಸ್ಕಿಪ್ ಮಾಡಿ 2 ವಿಷಲ್ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ಗೆ ಇಟ್ಬಿಟ್ಟು ಇಲ್ಲಿ ಚಪಾತಿ ಹಿಟ್ಟನ್ನು ಆ್ಯಸ್ ಯೂಶುವಲ್ ಡೈಲಿ ಡಿನ್ನರ್ಗೆ ಹೇಗೆ ಮಾಡ್ಕೋತೀನಿ ಹಾಗೆ ಚಪಾತಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ನಾನೊಂದು 5-6 ಚಪಾತಿ ಆಗೋಷ್ಟು ಮಾತ್ರ ಕಲಿಸ್ಕೊಳ್ತೀನಿ. ನೀವು ಡಿನ್ನರ್ಗೆ ಡೈಲಿ ಪ್ಲ್ಯಾನ್ ಹೇಗೆ ಮಾಡ್ತೀರಾ? ಮುದ್ದೆನ ಅಥವಾ ಚಪಾತಿನ ಅಥವಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೀರನ್ನು ಹಾಕಿ ಒಂದು ಸತಿ ನಾದ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಕೂಡ ಹಾಕಿ ಚೆನ್ನಾಗಿ ನಾದಿ ಆದಮೇಲೆ ಅದನ್ನು 5 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಕುಕ್ಕರ್ ಇವಾಗ 2 ವಿಷಲ್ ಆಗಿ ತಣ್ಣಗಾಗಿತ್ತು. ಕುಕ್ಕರ್ನ ಓಪನ್ ಮಾಡಿ ಲಿಡ್ದೆಲ್ಲ ಸೊಪ್ಪು ಅಂಟ್ಕೊಂಡಿರುತ್ತಲ್ವ ಅದನ್ನು ನೀಟಾಗಿ ಒಂದು ಸತಿ ನೀರಲ್ಲಿ ತೊಳೆದು ಹಾಕ್ಕೊಂಡು ಸೊಪ್ಪನ್ನ ಒಂದು ಸತಿ ಸೌಟಾಡಿಸಿ ನೋಡಿದೆ, ಬೇಳೆ ಎಲ್ಲ ಬೆಂದಿತ್ತು. ಇವಾಗ 2.5 ಟೇಬಲ್ ಸ್ಪೂನಷ್ಟು ನಾನು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಇದಕ್ಕೆ ಹಾಕ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಪೀಸ್ ಮಾಡಿದ್ರಿಂದ ಒಂದು ಸತಿ ಮೊದಲಿಗೆ ರುಬ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧದಷ್ಟು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಹುರ್ಗಡ್ಲೆನ ಹಾಕಿ ಒಂದು ಸತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ನೀಟಾಗಿ ಮಿಕ್ಸಾಗಿ ಒಂದು ಕುದಿ ಬಂದಿತ್ತು. ಇವಾಗ ಸ್ವಲ್ಪ ಹುಣಸೆ ರಸನ ಚೆನ್ನಾಗಿ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಅಂದರೆ 4-5 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಆಗುತ್ತೆ. ಇವಾಗ ರುಬ್ಬಿರೋ ಒಂದು ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು ಮಸಾಲೆ ತುಂಬ ಸಿಂಪಲ್ ಆಗಿರೋದ್ರಿಂದ ಟೇಸ್ಟ್ ಕೂಡ ಮೈಲ್ಡ್ ಆಗಿರುತ್ತೆ. ಇದು ಒಂದು ಕುದಿ ಬರೋ ತನಕ ಕಾದು ನಂತರ ಅದಕ್ಕೆ ರುಚಿಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ನೊರೆ ಬರುತ್ತಲ್ವ ನಾವು ಮಸಾಲೆ ಬಿಟ್ಟ ಮೇಲೆ, ಇದು ನೊರೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಹೋಗುವಷ್ಟು ಸಾಂಬಾರು ಕುದಿ ಬಂದರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಅದು ಒಂದು ಸೈಡಲ್ಲಿ ಕುದಿಯೋಕ್ಕೆ ಇಟ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾರ್ಮಲ್ 2 ಟೇಬಲ್ ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ ಹಾಗೂ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಘಮ ಘಮ ಅನ್ನೋ ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ಚಪಾತಿನ ಕೂಡ ಒಂದು ಸೈಡ್ ನಾನು ಲಟ್ಟಿಸ್ತಾ ಇದ್ದೀನಿ, ಒಂದು ಸೈಡ್ ಅಮ್ಮ ಬೇಯಿಸ್ಕೊಳ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ತುಂಬ ಲೇಟಾಗಿಬಿಡುತ್ತೆ. ಅದಕ್ಕೇನೆ ಇಬ್ಬರು ಕೂಡ ಸೇರಿಕೊಂಡು ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಪಾಪುಗೆ ಫೀಡ್ ಮಾಡಿ ಬರೋ ಅಷ್ಟರಲ್ಲಿ ಅಮ್ಮ 2-3 ಚಪಾತಿ ಮಾಡಿಬಿಟ್ಟಿದ್ರು. ಇವಾಗ ಅಮ್ಮ ಒತ್ಕೊಡ್ತಾ ಇದ್ದಾರೆ, ನಾನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಚಪಾತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಪುಲ್ಕ ಥರ ಉಬ್ಬಿ ಬರುತ್ತೆ. ಈ ಥರ ಚಪಾತಿನ ನಾವು ಡೇ ಫುಲ್ ಇಟ್ಟರೆ ಕೂಡ ಒರಟಾಗೋದಿಲ್ಲ, ಅಂದರೆ ರಫ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಮತ್ತು ಉಬ್ಬಿ ಬರೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಚಪಾತಿ ಎಷ್ಟೇ ಗಟ್ಟಿಯಾಗಿ ಅಥವಾ ಸಾಫ್ಟಾಗಿ ಹಿಟ್ಟು ಕಲಸಿದ್ರೂ ಕೂಡ ನಾವು ಈ ಥರ ಒತ್ತಿ ಮಾಡೋದ್ರಿಂದ, ಅಂದರೆ ಫೋಲ್ಡ್ ಮಾಡಿ ಅದಕ್ಕೆ ಹಿಟ್ಟು ಅಥವಾ ಎಣ್ಣೆ ಮಿಶ್ರಣನ ಹಾಕಿ ಈ ಥರ ಲಟ್ಟಿಸಿ ಮಾಡ್ಕೊಳ್ಳೋದ್ರಿಂದ
ಚಪಾತಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನಾನು ಇದನ್ನು ಪ್ರೀವಿಯಸ್ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಸತಿ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಚಪಾತಿ ಎಲ್ಲ ಮಾಡಿ ಡಿನ್ನರ್ ಎಲ್ಲ ಮುಗ್ದು ಆದಮೇಲೆ ದೋಸೆಗೆ ಬೆಳಗ್ಗೆ ನೆನೆ ಹಾಕಿದ್ದೆ ಅಲ್ವಾ, ಅದನ್ನು ಇವಾಗ ರುಬ್ಕೊಳ್ಳೋಣ ಅಂತ ಆಲ್ಮೋಸ್ಟ್ 9:30 10 o'clock ಆಗಿತ್ತು. ಇವಾಗ ತೊಗೊಂಡು ಮೊದಲಿಗೆ ನಾನು ಉದ್ದಿನಬೇಳೆ ಹಾಗೂ ಅಂದರೆ ಉದ್ದಿನಬೇಳೆನ ನಾನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಸಿಪ್ಪೆ ಇಲ್ಲದೆ ಇರೋ ಥರ. ಅದು ಮತ್ತು ಮೆಂತ್ಯ ಎರಡನ್ನೂ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಪೋರ್ಟಬಲ್ ಗ್ರೈಂಡ್ರು ತುಂಬ ಕಂಫರ್ಟಬಲ್ ಆಗಿದೆ. ಇವಾಗ ಈಸಿಯಾಗಿ ಅದರಲ್ಲೇ ರುಬ್ಕೊಳ್ತಾ ಇದ್ದೀನಿ. ಕೆಳಗಡೆ ಇಟ್ಟರೆ ಇದು ಅಷ್ಟೊಂದು ಸೌಂಡ್ ಬರಲ್ಲ, ಬಟ್ ಶೆಲ್ಫ್ ಮೇಲೆ ಇಟ್ಕೊಂಡು ರುಬ್ಕೊಳ್ತಿರೋದ್ರಿಂದ ಸ್ವಲ್ಪ ಸೌಂಡ್ ಜಾಸ್ತಿನೇ ಬರ್ತಾಯಿತ್ತು. ಇದನ್ನೆಲ್ಲ ಶೆಲ್ಫ್ ಮೇಲೆ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಇದು ನೋಡಿ ಮಿಕ್ಸಿಗೆ ಈ ಥರ ಸ್ಟ್ರೈನರ್ ಥರ ಕೊಟ್ಟಿದ್ದರು. ಇದು ಏನು ಯೂಸ್ ಮಾಡ್ತಾರೆ ಅಂತ ಮೊದಲು ನನಗೆ ಐಡಿಯಾ ಗೊತ್ತಿರಲಿಲ್ಲ. ಇದು ಮಿಕ್ಸಿ ಜಾರ್ ಒಳಗಡೆ ನಾಬ್ನ ರಿಮೂವ್ ಮಾಡೋಕ್ಕೆ ಮತ್ತು ನಾವು ಈ ಥರ ಹಿಟ್ಟು ಸೈಡ್ಗೆಲ್ಲ ಮೆತ್ಕೊಳ್ಳುತ್ತಲ್ವ, ಅದನ್ನು ಕ್ಲಿಯರ್ ಮಾಡೋಕ್ಕೆ ಈ ಥರದ್ದು ನೈಫ್ ಥರ ಕೊಟ್ಟಿರ್ತಾರೆ. ಇದೆಷ್ಟು ಈಸಿ ಅಂದರೆ ಕೈ ಹಾಕೋಕ್ಕೆ ನಮಗೆ ಭಯ ಆಗುತ್ತೆ ಅಂದರೆ ಈ ನೈಫಿಂದ ನಾವು ಇಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ಕೋಬೋದು. ಈ ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಸೈಡಲ್ಲಿ ಸ್ಟಾಕ್ ಆಗಿಬಿಟ್ಟಿರುತ್ತಲ್ವ, ಅಂದರೆ ಪುಡಿ ಆಗದೇನೆ ಅದನ್ನು ಈ ಥರ ನಾವು ಸೈಡಿಂದ ಕ್ಲಿಯರ್ ಮಾಡಿಕೊಂಡ್ರೆ ಅದು ಏನು ಉಳ್ಕೊಳ್ದೇ ಇರೋ ಥರ ನೀಟಾಗಿ ಎಲ್ಲ ಹಿಟ್ಟಾಗುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ನಾವು. ನಾನು ಈ ಗ್ರೈಂಡರ್ಗೆ ನಾನು ಅದನ್ನು ಮಿಕ್ಸಿ ಜಾರ್ದು ತೊಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾವು ಉದ್ದಿನಬೇಳೆ ಮೆಂತ್ಯ ಮಿಶ್ರಣನ ರುಬ್ಕೊಂಡ್ರೆ ಒದಗಿ ಬರುತ್ತೆ. ಉದ್ದಿನಬೇಳೆ ರುಬ್ಬಿ ಆದಮೇಲೆ ಇವಾಗ ನಾನು ಅಕ್ಕಿನ 2 ಗ್ಲಾಸ್ ಅಕ್ಕಿ ನೆನೆ ಹಾಕ್ಕೊಂಡಿದ್ದಲ್ವ, ಅದನ್ನು ತೊಳೆದಿಟ್ಕೊಂಡಿದ್ದೆ, ಅದನ್ನು ರುಬ್ಬಕ್ಕೆ ಹಾಕಿದ್ದೀನಿ. ನಾವು ದೋಸೆಗೆ ನೆನೆ ಹಾಕಬೇಕಾದ್ರೆ ಉಳಿದಿರೋ ಅನ್ನ ಅಥವಾ ನಾವು ರೆಡಿ ಅನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅನ್ನ ಹಾಕಿದ್ರೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಮಗೆ ಅನ್ನ ಮಾಡಿಲ್ಲ ಅಥವಾ ಅನ್ನ ಹಾಕೋದಷ್ಟು ಇಷ್ಟ ಆಗಲ್ಲ ಅಂತ ಏನಾದರೂ ಹೇಳಿದ್ರೆ ಅಥವಾ ನಿಮ್ಗೆ ಇಷ್ಟ ಆಗದೇ ಇದ್ದರೆ ನೀವು ಅದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕ್ಕೋಬೋದು. ಹಾಗೆಯೇ ಹಿಟ್ಟು ರುಬ್ತಾ ಇರಬೇಕಾದ್ರೇ ನಾಳೆ ಮಾವಿನಕಾಯಿ ಮತ್ತು ಸಾಬುದಾನದಿಂದ ಸ್ಪೆಷಲಾಗಿ ಏನಾದರೂ ಖೀರ್ ಮಾಡೋಣ ಅಂತ ನಾನು ಇಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಅಂದರೆ ನಾನೊಂದು ಇಬ್ಬರಿಗಾಗುವಷ್ಟು ಮಾತ್ರ ನಾನು ಸಾಬುದಾನ ಪಾಯಸ ಮಾಡೋಣ ಅಂತ ಸಾಬುದಾನನ ಅಂದರೆ ನಾರ್ಮಲ್ ಸಾಬುದಾನನ, ನೈಲಾನ್ ಏನೂ ಅಲ್ಲ, ಇದು ನಾರ್ಮಲ್ ಸಾಬುದಾನನ ನಾನಿಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ನಾನು 1/4 ಕಪ್ಪಷ್ಟು ಮಾತ್ರ ನೈಟೇನೆ ನೆನೆಸ್ಕೊಳ್ತಾ ಇದ್ದೀನಿ. ಇದೊಂದು 8 ಅವರ್ ನೆಂದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಅಕ್ಕಿ ಹಿಟ್ಟು ನುಣ್ಣಗೆ ರುಬ್ಬಿ ಆಗಿತ್ತು. ಅದನ್ನು ಫಸ್ಟು ಹಿಟ್ಟು ಇನ್ನೂ ರುಬ್ತಾ ಇರಬೇಕಾದ್ರೇ ಕಲ್ಲು ಮೂವ್ ಆಗ್ತಿರ್ಬೇಕಾದ್ರೇ ಸ್ವಲ್ಪ ಎತ್ಕೊಂಡು ನಂತರ ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತಲ್ವ, ಆವಾಗ ಈ ಥರ ಪಾತ್ರೆಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆಯೇ ಸಿಂಕಲ್ಲಿನೇ ತೊಳೆದು ಒರೆಸಿ ನೀಟಾಗಿ ಎತ್ತಿಡ್ಬೋದಂತ. ಆ ಟೈಮಲ್ಲೇ ಬೆಳಿಗ್ಗೆ ದೋಸೆಗೆ ಕಾಂಬಿನೇಷನ್ ಆಗಿ ಮನೇಲಿ ಇವಾಗ ಕುಂಬಳಕಾಯಿ ಮಾತ್ರ ಇತ್ತು. ಸೊ ಕುಂಬಳಕಾಯಿಂದನೇ ಗ್ರೇವಿ ಮಾಡೋಣ ಅಂತ ನಾನಿಲ್ಲಿ ಕೆಂಪು ಅಲಸಂದೆ ಕಾಳನ್ನು 1/4 ಕಪ್ಪಷ್ಟು ನೆನೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಕೂಡ ಲೋಕಲಲ್ಲೇ ಪರ್ಚೇಸ್ ಮಾಡಿದ್ದು. ನೀವು ಅಂಗಡಿಗಳಲ್ಲಿ ಕೂಡ ತೊಗೊಂಡು ಯೂಸ್ ಮಾಡ್ಕೋಬೋದು. ಅಲಸಂದೆ ಕಾಳಿಂದ ಪಲ್ಯ ಗ್ರೇವಿ ಏನು ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಇರುತ್ತೆ. ಪೋರ್ಟಬಲ್ ಗ್ರೈಂಡ್ರಿಂದ ನಾನು ಹಿಟ್ಟನ್ನು ಪೂರ್ತಿಯಾಗಿ ಒಂದು ಬಕೆಟ್ಗೆ ಹಾಕ್ಕೊಂಡು, ಯಾಕಂದರೆ ಇದು ಬೆಳಗ್ಗೆ ತುಂಬ ಉಬ್ಬಿ ಬರುತ್ತೆ, ಆ ಕಾರಣಕ್ಕೋಸ್ಕರ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ವ್ಲಾಗಲ್ಲಿ ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ನೆನೆ ಹಾಕಿ ಇವತ್ತು ಮಾಡಿದ್ದೀನಲ್ವ ದೋಸೆ, ಅದು ಹೇಗೆ ಬಂತು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾಳೆ ವ್ಲಾಗ್ ನೋಡೋದನ್ನು ಮರಿಬೇಡಿ. ಹಾಗೆ ಸಾಬುದಾನ ಮಾವಿನಕಾಯಿ ಪಾಯಸ ಹಾಗೂ ಕುಂಬಳಕಾಯಿ ಮತ್ತು ಅಲಸಂದೆ ಕಾಳಿಂದ ಮಾಡೋ ಅಂಥ ಗ್ರೇವಿ ರೆಸಿಪಿನ ಕೂಡ ನಾನು ನಾಳಿನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಅದನ್ನು ಕೂಡ ನೋಡೋದನ್ನು ಮರಿಬೇಡಿ. ಧನ್ಯವಾದಗಳು.